ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ, ಕಲಬುರಗಿಯಲ್ಲಿ ಪ್ರವಾಹ ಉಂಟಾಗಿದೆ. ಮಾಹೂರ ಗ್ರಾಮವನ್ನು ಸುತ್ತುವರೆದಂತಹ ಭೀಮಾ ನದಿ. ಮಹಾರಾಷ್ಟ್ರದಲ್ಲಿ ಆಗ್ತಿರುವಂತಹ ಮಳೆಯಿಂದಾಗಿ ಕಲಬುರಗಿಯಲ್ಲಿ ಪ್ರವಾಹ ಉಂಟಾಗಿದೆ. ಮಾಹೂರ ಗ್ರಾಮವನ್ನು ಭೀಮಾ ನದಿ ಸುತ್ತುವರಿತಾ ಇದೆ. ಜೇವರ್ಗಿಯ ಮಾಹೂರ ಗ್ರಾಮದ ಸಂಪರ್ಕ ಕಡಿತ ಆಗಿದೆ. ಸಂಪರ್ಕ ಕಡಿತ ಆಗಿರೋದು ಪ್ರವಾಹಕ್ಕೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಪರದಾಟ. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳನ್ನ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು, ಕೆಲವೊಂದು ರಸ್ತೆಗಳು ಬ್ಲಾಕ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ. ನೀವೀಗ ನೋಡ್ತಾ ಇದ್ರೆ ಪ್ರವಾಹ ಎಷ್ಟು ಮಟ್ಟಿಗೆ ಆ ರಸ್ತೆಯನ್ನು ನೋಡ್ಬೋದು. ಮಕ್ಕಳನ್ನ ಭುಜದ ಮೇಲೆ ಕೂರಿಸ್ಕೊಂಡು ಹಳ್ಳ ದಾಟಿಸಿದಂಥ ತಂದೆ ಭುಜದ ಮೇಲೆ ಕೂರಿಸ್ಕೊಂಡು ಶಾಲೆಗೆ ಬಿಟ್ಟು ಬಂದರು. ಅಪಾಯದ ಮಟ್ಟವನ್ನು ಮೀರಿ ಅಲ್ಲಿ ನೀರು ಈಗ ಸುತ್ತುವರಿತಾ ಇದೆ. ಇದು ಕಲಬುರಗಿಯ ಮಾಹೂರದಲ್ಲಿ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಕಲಬುರಗಿ ಈ ಭಾಗದಲ್ಲಿ ಪ್ರವಾಹ ಉಂಟಾಗಿದೆ. ಅದು ಕೂಡ ಒಂದಷ್ಟು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಕ್ಕಳನ್ನ ಭುಜದ ಮೇಲೆ ಹೊತ್ತು ಶಾಲೆಗೆ ಬಿಡಬೇಕಾದಂಥ ಪರಿಸ್ಥಿತಿ. ಹಾಗೆ ಸಂಜೆ ಕರ್ಕೊಂಡು ಬರಬೇಕಾದ್ರೂ ಕೂಡ ಹಾಗೆ ಕರ್ಕೊಂಡು ಬರಬೇಕು ಅಂತ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ಬೆಳೆ ಕೂಡ ಸಾಕಷ್ಟು ಮಟ್ಟದಲ್ಲಿ ಹಾನಿಯಾಗಿದೆ. ಜೇವರ್ಗಿಯ ಮಾಹೂರ ಗ್ರಾಮ ಸಂಪರ್ಕ ಕಡಿತ ಆಗಿದೆ. ಪ್ರವಾಹಕ್ಕೆ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳ ಪರದಾಟ. ಮಕ್ಕಳನ್ನ ಭುಜದ ಮೇಲೆ ಹೊತ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಭೀಮಾ ನದಿಯ ಅಬ್ಬರ ಜೋರಾಗಿದೆ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಪ್ರಿಯಾಂಕ ಖರ್ಗೆ ಭೇಟಿ. ಗಣಗಾಪುರ ಕ್ಷೇತ್ರಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲಿಸಿದ್ದಾರೆ. ಟಿವಿ9 ನಿರಂತರ ವರದಿಯ ಬಳಿಕ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಗಣಗಾಪುರ ಸೇತುವೆ ಮುಳುಗಡೆಯಾದ ಸಂದರ್ಭದಲ್ಲಿ ಒಂದಷ್ಟು ಅನಾಹುತಗಳಾಗಿತ್ತು. ಆ ಪ್ರದೇಶವನ್ನು ವೀಕ್ಷಿಸಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು. ಅಧಿಕಾರಿಗಳಿಂದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಸ್ಥಳಕ್ಕೆ ಪ್ರಿಯಾಂಕ ಖರ್ಗೆ ಅವರು ಭೇಟಿಯನ್ನ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡೆದಂತಹ ಕ್ಷಣ. ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಹೆಚ್ಚಾದಾಗ ಏನೆಲ್ಲ ಅನಾಹುತ ಆಗುತ್ತೆ, ಈ ರೀತಿ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅನ್ನೋದರ ಕುರಿತು ಕೂಡ ಚರ್ಚಿಸಿದ್ದಾರೆ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿ ನೆರೆ ಹಾವಳಿ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಸದ್ಯ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಮತ್ತು ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ನಾನು ಐತಿಹಾಸಿಕ ಗಣಗಾಪುರ ಕ್ಷೇತ್ರದ ದತ್ತಾತ್ರೇಯ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು. ಗಣಗಾಪುರದ ಏನು ಪವಿತ್ರ ಸಂಗಮ ಸ್ಥಳಕ್ಕೆ ಏನು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆಗಿರ್ಬೋದು ಮತ್ತು ಇಲ್ಲಿನ ಹಲವು ವಸತಿ ನಿಲಯಗಳು ಸೇರಿದಂತೆ ಕೆಲವೊಂದಿಷ್ಟು ದೇವಸ್ಥಾನಗಳು ಈಗಾಗಲೇ ಭೀಮೆಯ ಏನು ಬೋರ್ಗರ್ತಕ್ಕೆ ಮುಳುಗಡೆ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿಯಾಗಿ ಭೀಮಾ ನದಿ ಸದ್ಯ ಬೋರ್ಗರಿಯ ಒಂದು ನೋಟವನ್ನು ನೋಡ್ತಾ ಇದ್ದೀರಿ. ಸದ್ಯ ಇವೆಲ್ಲವನ್ನು ಏನು ಇಡೀ ಏನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈಗಾಗಲೇ ಏನು ಅಂತಂದರೆ ಸದ್ಯ ಭೀಮಾ ನದಿಯಲ್ಲಿ ಬರ್ತಕ್ಕಂಥ ಏನು ಹಲವು ಗ್ರಾಮಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಏನು ನೆರೆ ಹಾವಳಿ ಉಂಟಾಗಿರ್ತಕ್ಕಂಥ ಗ್ರಾಮಗಳು ಮತ್ತು ಅತಿವೃಷ್ಟಿಯಿಂದ ಬಳಲ್ತಾ ಇರ್ತಕ್ಕಂಥ ಗ್ರಾಮಗಳನ್ನು ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಇನ್ನಿತರ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ತಕ್ಕಂಥದ್ದು ಮತ್ತು ಇನ್ನಿತರ ಸಿಬ್ಬಂದಿಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂತಂದರೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಹಾರಾಷ್ಟ್ರದ ಉಜ್ಜಯಿನಿ, ವೀರ್ ಮತ್ತು ಸೀನಾ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಏನು ಅಂತಾರೆ ಅಫ್ಜಲ್ಪುರ ತಾಲೂಕಿನ ಸುಮಾರು 40ಕ್ಕೂ ಹೆಚ್ಚು ಹಳ್ಳಿಗಳು ಸದ್ಯ ಏನು ಅಂತಾರೆ ಮುಳುಗಡೆ ಪರಿಸ್ಥಿತಿ ಎದುರಿಸ್ತಾ ಇರ್ತಕ್ಕಂಥದ್ದು. ಈ ಕಡೆ ನೀವು ನೋಡ್ಬೋದು ಇದು ಏನು ಅಂತಾರೆ ಗಣಗಾಪುರ ಮತ್ತು ಏನು ಗಣಗಾಪುರ ಕ್ಷೇತ್ರದ ಪವಿತ್ರ ಸಂಗಮ ಸ್ಥಳ ಏನಿದೆ, ಐತಿಹಾಸಿಕ ಪುಣ್ಯ ಏನು ಸ್ನಾನ ಮಾಡುವಂಥ ಏನು ಸಂಗಮ ಕ್ಷೇತ್ರ ಇದೆ, ಆ ಸಂಗಮ ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆ ಸದ್ಯ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದರಿಂದ ಸಹಜವಾಗಿ ಏನು ಅಂತಾರೆ ಇಡೀ ರಸ್ತೆ ಸಂಪರ್ಕ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇಡೀ ಏನು ರಸ್ತೆಗೆ ಏನು ಅಂತಾರೆ ಮುಳ್ಳುಕಂಟಿಯನ್ನು ಹಾಕಿ ರಸ್ತೆಯನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಕಳೆದ 2-3 ದಿನಗಳಿಂದ ನೀರು ಹರಿದು ಬರ್ತಾ ಇದೆ. ಇವತ್ತು ಕೂಡ ಮತ್ತಷ್ಟು ಏನು ಅಂತಾರೆ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆದರೆ ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬರುವ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಏನು ಅಂತ ಜಿಲ್ಲಾಡಳಿತ ಸಾಕಷ್ಟು ಅಲರ್ಟಿಂದ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.